ನಮಸ್ತೆ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಮೇ ಫ್ಲವರ್ ಗಿಡನ ಹಾಕಿದ್ದೆ. ಮೇ ತಿಂಗಳಲ್ಲಿ ಮಾತ್ರ ಅದು ಗೆಡ್ಡೆ ಇರುತ್ತಂತೆ. ಅದು ಗೆಡ್ಡೆ ಹೊಡೆದು ಮೇ ತಿಂಗಳಲ್ಲಿ ಮಾತ್ರ ಮಳೆ ಗುಡುಗಿಗೆ ಅದು ಹೂವು ಹರಳೋದು. ಇದು ತಲೆನೋವಿಗೂ ಬರುತ್ತೆ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ನನಗೂ ಅಷ್ಟಾಗಿ ಗೊತ್ತಿಲ್ಲ. ನಾನು ಸರ್ಚ್ ಮಾಡಿ ನೋಡಿದಾಗ ಅದು ತಲೆನೋವಿಗೆ, ಆಮೇಲೆ ಒಂದು ಸ್ವಲ್ಪ ವಿಷಕಾರಿ ಹೂವು ಅಂತ ಹೇಳ್ತಾರೆ. ಇದನ್ನು ನಮ್ಮನೆಯಲ್ಲಿ ವರ್ಷವೂ 2-3 ಬಿಡುತ್ತೆ. ಈ ಸರಿ 2 ಬಿಟ್ಟಿದೆ. ಒಂದು ಚಿಕ್ಕದಾಗಿದೆ ನೋಡಿರಿ, ಒಂದು ದೊಡ್ಡದಾಗಿದೆ. ಮೇ ತಿಂಗಳಲ್ಲಿ ಮಾತ್ರ ಬಿಡೋದದು. ಇದು ನೈಸರ್ಗಿಕವಾಗಿ ಯಾವ ತಿಂಗಳಲ್ಲೂ ಬಿಡಲ್ಲ. ಇದು ಮೇ ತಿಂಗಳಲ್ಲಿ ಮಾತ್ರ ಬಿಡುತ್ತೆ. ಸ್ವಇಚ್ಛೆಯಿಂದ ಇದು ಮೇ ತಿಂಗಳಲ್ಲಿ ಮಾತ್ರ ಬಿಡೋದು. ಮಳೆ ಗುಡುಗು ಗಾಳಿಗೆ, ಮಳೆ ಗುಡುಗಿಗೆ ಮಾತ್ರ ಇದು ಬಿಡುತ್ತಂತೆ. ಈ ಹೂವು ನಿಮ್ಮ ಮನೆಯಲ್ಲಿ ಏನಾದರೂ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿ. ಕೆಲವು ಔಷಧಿ ಗುಣಗಳನ್ನು ಹೊಂದಿದೆ ಅಂತ ವೈಜ್ಞಾನಿಕವಾಗಿ ಇದನ್ನು ಆಯುರ್ವೇದದಲ್ಲಿ ಹೇಳ್ತಾರೆ. ನನಗೂ ಅಷ್ಟಾಗಿ ಗೊತ್ತಿಲ್ಲ. ಯಾರ ಮನೆಯಲ್ಲಿ ಈ ಮೇ ಫ್ಲವರ್ ಇದೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೆಯಲ್ಲಿ ಪ್ರತಿ ಸಾರಿನೂ ಹರಳುತ್ತೆ. ಇದು ಕಾಡುಗಳಲ್ಲಿ, ಆಮೇಲೆ ಬಾಳು ಜಮೀನುಗಳಲ್ಲಿ ಇದು ಬೆಳೆಯುತ್ತೆ ಅಂತ ಹೇಳ್ತಾರೆ. ನಾನು ಹೊರಗಡೆ ಎಲ್ಲೂ ನೋಡಿಲ್ಲ, ಹಿತ್ತಲುಗಳಲ್ಲಿ ಮಾತ್ರ ನೋಡಿದ್ದೀನಿ ಇದನ್ನು. ನನಗೆ ಪರಿಸರ, ಗಿಡಗಳು ಅಂದರೆ ತುಂಬ ಇಷ್ಟ. ಅದಕ್ಕೆ ಒಂದು ಸ್ವಲ್ಪ ಇದು ಮೇ ತಿಂಗಳಲ್ಲಿ ಅರಳಿತ್ತಲ್ಲ, ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸ್ನೇಹಿತರೆ ನೋಡಿರಿ, ಈ ಥರ ಅರಳಿದೆ. ಇದರ ಕಾಂಡ ಈ ರೀತಿಯಾಗಿರುತ್ತೆ. 2 ಸಸಿ ಬಂದಿದ್ದಾವೆ. ಪಕ್ಕದಲ್ಲಿ ಒಂದು ಸಸಿ ಬೆಳೀತಾ ಇದೆ ಇವಾಗ. ಅರಳಿದ ತಕ್ಷಣ ಮತ್ತೆ ಇದು ಹೂವು ಬಾಡಿ ಗೆಡ್ಡೆ ಒಳಗಡೆ ಇರುತ್ತೆ. ಎಲ್ಲ ಫುಲ್ ಬಾಡಿ ಹೋಗ್ಬಿಡುತ್ತೆ, ಗೆಡ್ಡೆ ಮಾತ್ರ ಒಳಗಿರುತ್ತೆ. ನೋಡಿರಿ, ಇನ್ನೊಂದು ಮಗ್ಗ ಆಗ್ತಾ ಇದೆ, ಕಾಣಿಸ್ತಾ ಇದೆಯಾ? ಇನ್ನೊಂದು ಅರಳಕ್ಕೆ ಇನ್ನೊಂದು ಮಗ್ಗ ಆಗ್ತಾ ಇದೆ ನೋಡಿರಿ. ಇನ್ನೊಂದು ಅರಳುತ್ತೆ ಅನಿಸುತ್ತೆ. ಇನ್ನೊಂದು ಮಗ್ಗ ಆಗ್ತಾ ಇದೆ, ಕಾಣಿಸುತ್ತಾ? ನೋಡಿರಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ನಮಸ್ತೆ ಸ್ನೇಹಿತರೆ, ಥ್ಯಾಂಕ್ ಯು.